ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ, ಸಂಜೆ ಕಾಫಿ ಟೈಮ್ 6:30ವರೆಗೂ ಏನೆಲ್ಲ ನಡೆಯುತ್ತೆ ಅಂತ ಹೇಳಿಬಿಟ್ಟು ನಾನು ಡೈಲಿ ವ್ಲಾಗ್ ಥರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 9:30ಇಂದ ಪೂಜೆ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ತಿಂಡಿ ಆಗೋದು ಮತ್ತು ನಮ್ಮ ದಿನಚರಿ ಹೇಗಿರುತ್ತೆ. ಇವತ್ತು ಸಾಟರ್ಡೇ ವ್ಲಾಗ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 9:30ಇಂದನೇ ನೀವು ಈ ವ್ಲಾಗ್ನಲ್ಲಿ ನೋಡ್ಬೋದು. ಪೂಜೆ ಮತ್ತು ಟಿಫನ್ ಮತ್ತು ಸ್ವಲ್ಪ ಕೆಲಸಗಳು ಎಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಯಾರೆಲ್ಲ ಹೊಸ್ದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆನೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ವಲ್ಪನೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಿರೋರು. ಹೆಣ್ಮಕ್ಳದ್ದು ಹೌಸ್ ವೈಫು ಲೈಫ್ ಹೇಗಿರುತ್ತೆ ಅಂದರೆ, ಅದರಲ್ಲೂ ಮಕ್ಕಳಿರೋ ಮನೆ ಅಂತ ಅಂದರೆ ಆಚೆ ಕರ್ಕೊಂಡು ಹೋಗೋದು, ಸ್ಕೂಲಿಂದ ಕರ್ಕೊಂಬರೋದು, ಸಾಟರ್ಡೆ ಅವ್ರಿಗೂ ಬೋರ್ ಆಗ್ದಂಗೆ ಪಾರ್ಕು ಕರ್ಕೊಂಡು ಹೋಗೋದು. ಮತ್ತು ಏನಾದರೂ ಇಲ್ಲಿ ಸ್ವಲ್ಪ ನಮ್ಮ ಹಾಸನಲ್ಲಿ ಚೌಟ್ರಿಯಲ್ಲಿ ಇದು ಸ್ಟಾಲ್ ಎಲ್ಲ ಹಾಕಿದ್ದಾರೆ ಇವಾಗ, ಸ್ಲಿಪ್ಪರ್ಸ್ ಅದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನಾನು ಬೆಳಗ್ಗೆ 9:30, ಮಕ್ಕಳು ಸಾಟರ್ಡೆ ಬೇಗನೆ ಸ್ಕೂಲಿಗೆ ಹೊರಟೋದ್ರು. ಸಾಟರ್ಡೆ ಅಲ್ವಾ, ಹಾಫ್ ಡೇ ಇರೋದ್ರಿಂದ ಬೇಗ ಸ್ಕೂಲಿಗೆ ಹೊರಟ್ರು ಅವರು. ಮತ್ತು ಮನೆಯವರು ತಿಂಡಿ ಮುಗಿಸ್ಕೊಂಡು ಬೇಗ ಹೊರಟ್ರು, ಫೋನ್ ಬಂತಂತ. ನಾನು ಇವಾಗ ನಿನ್ನೆ ಶುಕ್ರವಾರ ನಾನು ಪೂಜೆ ಮಾಡಿದ್ದೆ, ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು. ಇನ್ನು ನಾನ್ ವೆಜ್ ಕೂಡ ಏನು ತೊಗೊಂಡಿರಲಿಲ್ಲ, ಬೇರೆ ಏನೂ ಇರಲಿಲ್ಲ, ಮೈಲಿಗೆ ಆಗೋ ಅಂಥದ್ದು ಏನಿಲ್ಲ. ನಾನು ನೈಟ್ ಹೊತ್ತು ದೀಪ ಹಚ್ಕೋತಾ ಇದ್ದೀನಿ. ಹೂವೇನು ಚೇಂಜ್ ಮಾಡ್ತಾ ಇಲ್ಲ, ದೀಪ ಹಚ್ತಾ ಇದ್ದೀನಿ. ನೆಕ್ಸ್ಟು ನಮ್ಮ ಮನೇಲಿ ಇವತ್ತು ಬೆಳಗ್ಗೆನೇ ಅಕ್ಕಿ ರೊಟ್ಟಿ ಮತ್ತು ಇದು ಪಾಲಕ್ ದಾಲ್ ಮಾಡಿದ್ವಿ ತಿಂಡಿಗೆ, ಬೆಳಗ್ಗೆ ಟಿಫನ್ಗೆ ಅಂತ. ಮಕ್ಕಳಿಗೆ ಚಪಾತಿ ಮಾಡಿಕೊಟ್ಟು ಅವ್ರಿಗೆ ರೊಟ್ಟಿ ಬೇಡ ಅಂದರು. ನಾನು ನಮ್ಮ ಮನೆಯವರು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ವಿ. ತಿಂಡಿ ಅಂತೂ ಅಲ್ಟಿಮೇಟ್ ಹೆಲ್ತಿ ಫುಡ್, ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಹೊಟ್ಟೆ ತುಂಬ ತಿಂದ್ಕೊಂಡು ಮತ್ತು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಅಷ್ಟರಲ್ಲಿ ಮಕ್ಕಳನ್ನೂ ಹೋಗಿ ಪಿಕಪ್ ಕರ್ಕೊಂಡು ಬಂದೆ ಸ್ಕೂಲಿಂದ. ಅವ್ರನ್ನೂ ಕರ್ಕೊಂಡು ಬಂದು ಫ್ರೆಶ್ ಅಪ್ ಮಾಡಿಸಿ ಅವ್ರಿಗೂ ಸ್ವಲ್ಪ ಮತ್ತೆ ಊಟ, ಇದು ಸ್ನ್ಯಾಕ್ಸು ಏನು ತಿಂತಾರೆ ಅದನ್ನು ಹಾಕ್ಕೊಟ್ಟು, ಬಟ್ಟೆ ಚೇಂಜ್ ಮಾಡಿಸಿ ಊಟ ಎಲ್ಲ ಹಾಕ್ಕೊಟ್ಟು, ಮತ್ತು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ, ಇನ್ನೇನು ನಮ್ಮ ಹಾಸನಲ್ಲಿಂತೂ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಅಕ್ಕಿ ಗೋಧಿ ತೊಳೆದು ಒಣಗ್ಸೋಕ್ಕಿಟ್ಟಿದ್ದೆ. ಅದನ್ನು ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದು ಮನೆಗಿಟ್ಟು ಮತ್ತೆ ಇನ್ನೊಂದು ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಂಜೆ ಆಯಿತು. ಆಗಲೇ ಸ್ವಲ್ಪ 4:30, 5 o'clock ಬಂತು. ಆಗ ನಾನು ಇಲ್ಲೇ ನಮ್ಮ ಹಾಸನಲ್ಲಿ ನಾವಿರೋ ಹತ್ರನೇ ಚೌಟ್ರಿಯಲ್ಲಿ ಲಿಬರ್ಟಿ ಅಂತ ಸ್ಲಿಪ್ಪರ್, ಆ ಕಂಪ್ನಿದು ಸ್ಲಿಪ್ಪರ್, ಶೂ, ಕಿಡ್ಸ್ ವೇರು ಮತ್ತು ಫುಲ್ ಎಲ್ಲ ದೊಡ್ಡವರಿಂದ ಚಿಕ್ಕವ್ರವರೆಗೂ ಶೂ ವೆರೈಟಿ, ಚಪ್ಪಲ್, ಫ್ಲಾಟ್, ಹೀಲ್ಡ್ ಶೂಸು, ವಾಕಿಂಗ್ ಶೂಸು, ಫ್ಯಾಷನ್ ಫಂಕ್ಷನ್ ವೇರು ಎಲ್ಲ ಪ್ರತಿಯೊಂದು ಹಾಕಿದ್ರು. ಸ್ಲಿಪ್ಪರ್ಸ್, ಚಪ್ಪಲ್ ಎಲ್ಲ ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ ನೋಡಿ ವಿಡಿಯೋದಲ್ಲಿ. ತುಂಬ ವೆರೈಟಿ ಮತ್ತು ತುಂಬ ಕಾಸ್ಟ್ಲಿ. ನಾನು ಸುಮ್ಮನೆ ನೋಡೋಣ, ನನಗೂ ಸ್ವಲ್ಪ ಡೈಲಿ ವೇರಿಗೂ ಒಂದು ಜೊತೆ ಸ್ಲಿಪ್ಪರ್ ಬೇಕಿತ್ತು, ನೋಡೋಣ ತೊಗೊಳ್ಳೋಣ, ಪರವಾಗಿಲ್ಲ ಬಜೆಟ್ ಅನಿಸಿದ್ರೆ ನೋಡೋಣ ತೊಗೊಳ್ಳೋಣ ಅಂತ ಹೋದೆ. ಅದು ರೇಟ್ ನೋಡಿದ್ರೆ ಅಯ್ಯಪ್ಪ ಅನ್ನಿಸ್ತು. ಇಷ್ಟ ಆಯಿತು, ಇದು ಕಲರ್ ವೆರೈಟೀಸ್ ಎಲ್ಲ ಇಷ್ಟ ಆಯಿತು, ಚೆನ್ನಾಗಿತ್ತು. ಬಟ್ ರೇಟ್ ನನಗೆ ತುಂಬ ಹೆವಿ ಅನ್ನಿಸ್ತು. ಅಂಗಡಿಲೇ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ಮುಗಿಸ್ಕೊಂಡು ನಾನು ಇವಾಗ ಪಾರ್ಕ್ ಕಡೆ ಹೊರಟಿದ್ದೀನಿ. ಮಕ್ಕಳನ್ನ ಸ್ವಲ್ಪ ವಾಕ್ ಮಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಪಾರ್ಕಲ್ಲಿ, ಅವ್ರಿಗೂ ಸ್ವಲ್ಪ ಸ್ಯಾಟರ್ಡೇ ಇರೋದ್ರಿಂದ ಅವರು ಆಟ ಆಡ್ದಂಗೆ ಆಗುತ್ತೆ. ಮತ್ತು ಮನೆ ಹತ್ರ ಏನಂದರೆ ತುಂಬ ತರಲೆ ಮಾಡ್ತಾರೆ. ನಮ್ಮ ಬಿಲ್ಡಿಂಗಿಂದ ಪಕ್ಕದ ಬಿಲ್ಡಿಂಗ್ ಹೋಗೋದು, ಅಲ್ಲಿಂದ ನಮ್ಮ ಮನೆಗೆ ಬರೋದು, ಸ್ಟೆಪ್ಸಲ್ಲಿ ಜೋರಾಗಿ ಇಳಿಯೋದು, ಬೀಳೋದು, ಏಟ್ ಮಾಡ್ಕೊಳ್ಳೋದು, ಮತ್ತು ಒಳಗೂ ಸುಮ್ಮನೆ ಕೂರಲ್ಲ. ಹಾಗಾಗಿ ಸ್ವಲ್ಪ ಪಾರ್ಕಲ್ಲಿ ಕರ್ಕೊಂಡೋಗಿ ಅವರು ಆಟ ಆಡ್ತಾರೆ ಮತ್ತು ನಾನು ಕೂಡ ವಾಕ್ ಮಾಡ್ದಂಗೆ ಆಗುತ್ತೆ. ಸಂಜೆ ಆಗಿತ್ತು, ಆಗಲೇ 5:30 ಆಗಿಬಿಟ್ಟು. ಸ್ಯಾಟರ್ಡೆ ನೆಕ್ಸ್ಟ್ ಡೇ ಸಂಡೇ ಅಲ್ವಾ, ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಂಡು ಬರಲಿ. ಆಮೇಲೆ ಹೋಮ್ವರ್ಕ್ಗೆ ಡೈಲಿ ಇದ್ದಿದೆ, ಸ್ಕೂಲ್ ಸ್ಟಾರ್ಟ್ ಆದಂಗೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ ಬರೀ ಹೋಮ್ವರ್ಕ್ ಬರ್ಸು, ಕೆಲಸಗಳು ಬರೀದೇ ಇರುತ್ತೆ. ಈಗ ಸ್ವಲ್ಪ ಫ್ರೀಯಾಗಿ ಅವರು ಆಟ ಆಡಲಿ, ನಾನು ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಂಡು ಒಂದಿನ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಹಂಗೆ ವಾಕ್ ಮಾಡ್ತಾಯಿದ್ದೀನಿ. ನಾನು ವಾಕೆಲ್ಲ ಮುಗಿಸ್ಕೊಂಡು ಬೇಕಾದರೆ ನೋಡಿ ಇಲ್ಲೊಂದು ಗಿಡ ತೋರಿಸ್ತೀನಿ ನಿಮಗೆ ಇವಾಗ. ಇದನ್ನು ಬೀಗ್ರೂಟದಲ್ಲಿ ಅಥವಾ ದೇವಸ್ಥಾನದಲ್ಲಿ ಜೊನ್ನೆ ಅಂತ ಹೇಳ್ತಾರೆ ನೋಡಿ,
ಜೊನ್ನೆ ಅಂದರೆ ನಮಗೊಂದು ಮೀನಿಂಗ್ ಬರುತ್ತೆ. ಮತ್ತು ಇದು ಏನೋ ಹೇಳ್ತಾರೆ, ಈ ಎಲೆ ಹೆಸರು ನನಗೆ ಬರ್ತಾ ಇಲ್ಲ. ಇದನ್ನು ಏನೋ ಹೇಳ್ತಾರಪ್ಪ, ಒಟ್ಟಿಗೆ ತಟ್ಟೆಗಳ ಥರ ಮಾಡ್ತಾರೆ ಈ ಎಲೆಗಳಲ್ಲಿ, ಮತ್ತು ಬೌಲ್ಗಳ ಥರ ಮಾಡ್ತಾರೆ ಪ್ರಸಾದ ಕೊಡೋಕ್ಕೆ, ಮತ್ತು ಬೀರೂಟದಲ್ಲೆಲ್ಲ ಊಟ ಬಡಿಸೋಕ್ಕೆ ಇದನ್ನು ಎಲೆಗಳು ಮಾಡ್ತಾರೆ. ಈ ಎಲೆ ಹೆಸ್ರು ಬರ್ತಾಯಿಲ್ಲ ನನಗೆ. ಇದನ್ನು ನಾವು ಚಿಕ್ಕವರಿದ್ದಾಗ ಹೊಲ್ದ ಹತ್ರ ಮತ್ತು ಹಸುಗಳು ಮೇಯಿಸೋ ಟೈಮಲ್ಲೆಲ್ಲ ಇದನ್ನು ಮೇಲ್ಗಡೆ ಚಿಗುರಿದೆ ನೋಡಿ, ತುದಿಯಲ್ಲಿ ಚಿಗುರು ಎಲೆ ಅಲ್ಲ, ಮೇಲ್ಗಡೆ ತುದಿಯಲ್ಲಿ ಚಿಗುರು ಕಾಣಿಸ್ತಾ ಇದೆ ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಚಿಗುರಲ್ಲಿ ಆ ಚಿಗುರನ್ನ ಕಿತ್ಕೊಂಡ್ಬಿಟ್ಟು ಹಿಂಗೆ ಫುಲ್ಲು ಸ್ಮ್ಯಾಶ್, ಹಿಂಗೆ ಕೈಯಲ್ಲಿ ಹಿಂಗೆ ಉಜ್ಜಿಬಿಟ್ಟು ಹಿಂಗೆ ಫುಲ್ಲು ಸ್ಮ್ಯಾಶ್ ಥರ ಮಾಡಿಬಿಟ್ಟು ಲಿಫ್ಟಿಗೆ ಥರ ಹಚ್ಕೊಳ್ಳೋವು, ಕೈಗೆ ಮೆಹಂದಿ ಥರ ಹಚ್ಕೊಳ್ಳಿದ್ದೀನಿ ನೋಡಿ. ನಾನು ಆ ಥರ ಮಾಡಿದ್ದೀನಿ, ಎಷ್ಟು ಕಲರಾಗಿ ಬಂದಿದೆ ನೋಡಿ. ಅಯ್ಯೋ, ಅದನ್ನೇ ನಾನು ನನ್ನ ಮಗಳಿಗೆ ಕರೆದ್ಬಿಟ್ಟು ನೋಡಿ, ಇದನ್ನು ನಾವು ಚಿಕ್ಕವರಿದ್ದಾಗ ಈ ಥರ ಸ್ಮ್ಯಾಶ್ ಮಾಡಿ ನನ್ನ ಕೈಗೆಲ್ಲ ಹಾಕೋತಾ ಇದ್ವಿ, ಈ ಥರ ಮೆಹಂದಿ ಥರ ಕೈಗೆ ಲಿಪ್ಸ್ಟಿಕ್ ಥರ ಎಲ್ಲ ಹಚ್ಕೋತಾ ಇದ್ವಿ ಅಂತ ಅವಳಿಗೆ ಹೇಳ್ತಾ ಇದ್ದೆ. ಹೌದಾ ಮಮ್ಮಿ ಅಂತ. ಈ ಥರ ಕೆಲವೊಂದು ನಾವು ಚೈಲ್ಡ್ಹುಡ್ಡಲ್ಲಿ ಬೆಳೆದಂಥ ರೀತಿ ಮತ್ತು ನಾವು ಆಟ ಆಡಿದಂಥ ರೀತಿಯಲ್ಲಿ ಅವ್ರಿಗೆ ನಾನು ಒಂದ್ಸರಿ ಕೆಲವೊಂದು ಕಡೆ ಏನಾದರೂ ಕಾಣಿಸಿದ್ರೆ ಆಟಾಡಿದ ನೆನಪಾದರೆ ಅವ್ರಿಗೆ ಹೇಳ್ತಾ ಇರ್ತೀನಿ. ನಾನು ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ, ಅವಳಿಗೆ ಅರ್ಥ ಆಗುತ್ತೆ ಎಲ್ಲ ಅಂಥೇಳಿ. ಇನ್ನು ನನ್ನ ಮಗನ ಚಿಕ್ಕವನಿಗೆ ಅರ್ಥ ಆಗಲ್ಲ, ಇವಳಿಗೆ ಅರ್ಥ ಆಗುತ್ತೆ, ಅವಳಿಗೆ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ನಾನು ಇಲ್ಲಿ ವಾಕೆಲ್ಲ ಮುಗಿಸ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಅವರು ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡ್ರು, ಮತ್ತು ಹಂಗೆ ಕೂತ್ಕೊಂಡು ಅವ್ರನ್ನೇ ನಾನು ವಿಡಿಯೋದಲ್ಲಿ ತೋರಿಸ್ತಿಲ್ಲ, ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಮತ್ತು ನೆಕ್ಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದಾಗಲೇ ಸಂಜೆ ಆಯಿತು, ನಾವು ಬರೋ ಅಷ್ಟರಲ್ಲಿ 6:45 ಹೋಗಿತ್ತು. ಕಾಫಿ ಟೈಮ್ ಗೊತ್ತಲ್ಲ, ಕಾಫಿ ನಾವು ರೆಗ್ಯುಲರಾಗಿ ಕುಡಿಯಲ್ಲ. ಇವಾಗ ಸ್ವಲ್ಪ ಚಳಿ ವಾತಾವರಣ ಇರೋದ್ರಿಂದ ಸ್ವಲ್ಪ ಹಾಲು ಹಂಗೆ ಬರ್ತಾ ತೊಗೊಂಡು ಅಂದವೆ ರಸ್ಕು, ಕಾಫಿ ಪೌಡರು ಮತ್ತು ಹಾಲೆಲ್ಲ ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರೋಣ ಅಂತ ನೋಡಿದ್ವಿ, ಬೇಡ, ಏನು ಡೈಲಿ ಗೋಬಿ ಬಜ್ಜಿ ಎಲ್ಲ ತಿನ್ನೋದು ಬೇಡ ಅಂತ ಹೇಳಿದ್ರು ಮನೆಯವರು. ಹಾಗೆ ಕಾಫಿ ಮಕ್ಕಳು ನಾವು ಇವತ್ತು ಫಸ್ಟ್ ಟೈಮ್, ತುಂಬ ದಿನ ಆಗೋಯ್ತು ನಾವು ಕಾಫಿ ಬಿಟ್ಟು. ಅವರಿಗೆ ಹಾಲು ಬೂಸ್ಟ್ ಏನಾದರೂ ಹಾಕ್ಕೊಡ್ತೀನಿ. ಇವಾಗ ಸ್ವಲ್ಪ ಲೈಟಾಗಿ ಹಂಗೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ 4 ಜನಕ್ಕೂ ಕಾಫಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ವಿಡಿಯೋ ನೋಡ್ಕೊಂಡು ನಾನು ಹಾಲು ಹಾಕಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಚೆಲ್ಲೇ ಬಿಡ್ತು ನೋಡಿ ಹಾಲು. ನೆಕ್ಸ್ಟ್ ಇಲ್ಲಿ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಇಲ್ಲಿಗೆ ಸಂಜೆವರೆಗೂ ನಾನು ಇಲ್ಲಿಗೇ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಕಾಫಿ ಜೊತೆ ರಸ್ಕು ನಮ್ಮ ಮನೆಯವ್ರಿಗೆ ಒಂದ್ಸರಿ ಕಾಫಿ ಕೊಡಬೇಕಾದ್ರೆ ಸ್ಮೆಲ್ನೇ ಘಮ ಎಳ್ಕೊಂಬಿಟ್ಟು ಕಾಫಿ ಕುಡಿಬೇಕು ಕಂಡ್ರೆ ಅಂತ ತಮಾಷೆ ಮಾಡಿದ್ದೆ. ನಮ್ಮ ಮನೆಯವ್ರು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾವ್ರೆ. ಕಾಫಿ ತೊಗೋತಿಲ್ಲ, ಫಸ್ಟ್ ಘಮ ಸ್ಮೆಲ್ ನೋಡ್ತಾವ್ರೆ, ಆಮೇಲೆ ಕಾಫಿ ತೊಗೋತಾವ್ರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಪುಟ್ಟ ಸಿಂಪಲ್ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು, ಬಾಯ್.